ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 32ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಮಕ್ಕಳಿರ, ಈಗ ನನ್ನ ಕಡೆಗೆ ಕಿವಿಗೊಡಿರಿ, ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೇ ಸರಿ. ಸಂದೇಶದ ಶಿರೋನಾಮೆ ಧನ್ಯರು ಎಂಬುದಾಗಿ. ಯಾರು ಧನ್ಯರಿದ್ದಾರೆ, ಯಾವಾಗ ಧನ್ಯರಾಗುತ್ತಾರೆ ಎಂಬುದಾಗಿ ಈ ಸಂದೇಶದ ಮೂಲಕ, ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮಕ್ಕಳೇ, ನನ್ನ ಕಡೆಗೆ ಕಿವಿಗೊಡಿರಿ, ನನ್ನ ಮಾರ್ಗಗಳನ್ನು ಅನುಸರಿಸಿ ನಡೆಯುವವರು ಧನ್ಯರು ಎಂಬುದಾಗಿ ತಂದೆಯಾದ ದೇವರು, ಭೂಮಿ ಆಕಾಶಗಳ ಸೃಷ್ಟಿಕರ್ತನು, ಸರ್ವಲೋಕದ ಒಡೆಯನು, ನನ್ನ ರಕ್ಷಕನು, ನನ್ನ ನಿರ್ಮಾಣಿಕನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ಮಾರ್ಗವನ್ನು ಅನುಸರಿಸಿ ನಡೀತಾ ಇದ್ದೇವೆ, ಯಾರ ವಿಷಯಕ್ಕೆ ಕಿವಿಗೊಟ್ಟು ನಾವು ಈ ಲೋಕದಲ್ಲಿ ನಡೀತಾ ಇದ್ದೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ತಂದೆಯಾದ ದೇವರ ಮಾರ್ಗವನ್ನು ಅನುಸರಿಸಿ ನಡೆಯುವಾಗ, ತಂದೆಯ ಮಾತಿಗೆ ಕಿವಿಗೊಟ್ಟು ನಡೆಯುವಾಗ, ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಧನ್ಯರಾಗಿ ಜೀವಿಸುತ್ತೇವೆ. ಯಾವುದರಿಂದ ನಾವು ಧನ್ಯರಾಗುತ್ತೇವೆ? ಈ ಸತ್ಯವೇದವನ್ನು ಕೈಕೊಂಡು ನಡೆಯುವುದರಿಂದ, ಸತ್ಯವೇದವನ್ನು ಅನುಸರಿಸುವುದರಿಂದ, ಇದು ಸತ್ಯವೇದವನ್ನು ಕಿವಿಗೊಟ್ಟು ಕೇಳುವುದರಿಂದ ನಾವು ಧನ್ಯರಾಗಿ ಜೀವಿಸುತ್ತೇವೆ ಎಂಬುದಾಗಿ ಈ ಸತ್ಯವೇದ ಹೇಳುತ್ತಾ ಇದೆ. ನಾವು ಧನ್ಯರಾಗಬೇಕಾದರೆ ಈ ಸತ್ಯವೇದವನ್ನು ಕೈಕೊಂಡು ನಡೆಯಬೇಕು. ನಾವು ಯೇಸು ಕ್ರಿಸ್ತನನ್ನು ಅನುಸರಿಸುವಂತವರಾಗಬೇಕು. ಯೇಸು ಕ್ರಿಸ್ತನ ಸ್ವಭಾವ ನಮ್ಮ ಜೀವಿತದಲ್ಲಿರಬೇಕು. ಪ್ರೀತಿ, ಸಮಾಧಾನ, ಸಂತೋಷ, ಕರುಣೆ, ದಯೆ, ಉಪಕಾರ, ಈ ರೀತಿಯಾದಂತಹ ಜೀವಿತ ನಮ್ಮದಾಗಬೇಕು. ಯೇಸು ಕ್ರಿಸ್ತನು ನಮ್ಮ ಜೀವಿತದ ಮೂಲಕ ಪ್ರಕಟಪಡಬೇಕು. ಪ್ರತಿಯೊಂದೊಂದು ಆಜ್ಞೆಗಳನ್ನು, ಈ ಸತ್ಯವೇದವನ್ನು ನಾವು ಕೈಕೊಂಡು ನಡೆಯುವಾಗ, ಈ ಲೋಕದಲ್ಲಿ ಜೀವಿಸುವಾಗ ತಂದೆಯ ಮುಂದೆ ನಾವು ಧನ್ಯರಾಗುತ್ತೇವೆ. ಇನ್ನೊಂದು ವಾಕ್ಯದಲ್ಲಿ ನೋಡುವಾಗ, ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಯೇಸು ಕ್ರಿಸ್ತನನ್ನು ಪ್ರೀತಿಸುವಂತವರಾಗಬೇಕು. ನನ್ನನ್ನು ನಾನು ಯಾವ ರೀತಿಯಾಗಿ ಪ್ರೀತಿಸುತ್ತೇನೋ ಅದೇ ರೀತಿಯಾಗಿ ನನ್ನ ನೆರೆಯವನನ್ನು ಪ್ರೀತಿಸಬೇಕು. ಆವಾಗಲೇ ನಾವು ತಂದೆಯ ಮುಂದೆ ಧನ್ಯರಾಗಿ ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಈ ಲೋಕವನ್ನು ಅನುಸರಿಸಿ ಲೋಕದ ಮಾತುಗಳಿಗೆ ಕಿವಿಗೊಟ್ಟು ನಾವು ಜೀವಿಸುವುದಾದರೆ ನಾವು ನಮ್ಮ ಕೊನೆಯ ಅಂತ್ಯಸ್ಥಿತಿ ನರಕದಲ್ಲಿ ಕಟಕಟನೆ ಕಡಿಯುವ ಹುಳುಗಳು ಸಾಯುವುದಿಲ್ಲ, ಉರಿಯುವ ಬೆಂಕಿ ಆರುವುದಿಲ್ಲ, ಗೋಳಾಟ, ಕಿರಿಚಾಟ ನರಕದಲ್ಲಿರುವಂತದ್ದಾಗಿದೆ. ಈ ಲೋಕದ ಮಾರ್ಗಗಳು, ಈ ಲೋಕದ ಕಿವಿ ಮಾತುಗಳು ನಮ್ಮನ್ನು ನಾಶನ ಕಡೆಗೆ ನಡೆಸುತ್ತವೆ, ನಮ್ಮನ್ನು ಪಾಪದ ಕಡೆಗೆ ನಡೆಸುತ್ತವೆ, ನಮ್ಮ ಮಾರ್ಗಗಳನ್ನು ಕದಲಿಸಿ ಬಿಡುತ್ತವೆ. ಆ ವಿಷಯವಾಗಿಯೇ ಮಕ್ಕಳಿರ, ನನ್ನ ಕಡೆಗೆ ಕಿವಿಗೊಡಿರಿ, ನನ್ನ ಮಾರ್ಗಗಳಲ್ಲಿ ಅನುಸರಿಸಿ ನೀವು ನಡೆಯುವುದಾದರೆ ಧನ್ಯರಾಗುತ್ತೀರಿ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ಈ ಒಂದು ದಿನದಲ್ಲಿ ಸತ್ಯವೇದದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ ಯಾವ ರೀತಿಯಾಗಿ ನಾವು ಧನ್ಯರಾಗಬೇಕು, ಯಾರನ್ನು ಕಿವಿಗೊಟ್ಟಿ ಕೇಳಬೇಕು, ಯಾವ ಮಾರ್ಗದಲ್ಲಿ ನಡೆಯಬೇಕು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಈ ಸತ್ಯವೇದದ ಎಲ್ಲ ವಾಕ್ಯಗಳಿಗೆ ನಾವು ಕಿವಿಗೊಡಬೇಕು. ಯೇಸು ಕ್ರಿಸ್ತನನ್ನು ನಾವು ಹಿಂಬಾಲಿಸುವಂತವರಾಗಬೇಕು. ಆವಾಗ ನಾವು ಧನ್ಯರಾಗಿ ಜೀವಿಸುತ್ತೇವೆ. ನಾವು ಅಷ್ಟೇ ಧನ್ಯರಾಗಿ ಜೀವಿಸಿದ ಹಾಗೆ, ನಮ್ಮ ಕುಟುಂಬದವರಷ್ಟೇ ಧನ್ಯರಾಗಿ ಜೀವಿಸಿದ ಹಾಗೆ, ಈ ಲೋಕಕ್ಕೆ ಅನುಸಾರವಾಗಿ, ಈ ಲೋಕದ ಮಾತುಗಳಿಗೆ ಕಿವಿಕೊಟ್ಟು ಯಾರೆಲ್ಲ ಜೀವಿಸುತ್ತಾ ಇದ್ದಾರೋ ಆ ಮಕ್ಕಳಿಗೆಲ್ಲ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿರಿ, ಈ ಸತ್ಯವೇದವನ್ನು ಕಿವಿಗೊಟ್ಟು ಕೇಳಿರಿ ಎಂಬುದಾಗಿ ಹೇಳುತ್ತಾ ಅವರು ಕೂಡ ಧನ್ಯರಾಗಿ ಜೀವಿಸುವುದಕ್ಕಾಗಿ ನಾವು ಈ ಲೋಕದಲ್ಲಿ ಪ್ರಯಾಸ ಪಡುವಂತವರಾಗೋಣ. ನಾವೆಲ್ಲರೂ ತಂದೆಯ ಮುಂದೆ ಧನ್ಯರಾಗಿ ಜೀವಿಸುವಂತವರಾಗೋಣ. ಈ ಸತ್ಯವೇದವನ್ನು ಯಾವಾಗಲೂ ಕೈಕೊಂಡು ನಡೆಯುತ್ತಾ, ಈ ಸತ್ಯವೇದಕ್ಕೆ ಕಿವಿಗೊಟ್ಟು ಜೀವಿಸುತ್ತಾ ನಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ, ಯೇಸು ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಧನ್ಯರಾಗಿದ್ದುಕೊಂಡು ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೆನ್.